ದಕ್ಷಿಣ ಶಿಕ್ಷಕರ ಕ್ಷೇತ್ರದ ನಾಮಪತ್ರ ಸಲ್ಲಿಕೆಯ ಅವಧಿ ಈಗಾಗಲೇ ಮುಕ್ತಾಯ ಆಗಿದೆ. ಈ ನಡುವೆ ಈಗಾಗಲೇ ನಾಮಪತ್ರ ಸಲ್ಲಿಸಿರುವಂತಹ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿಕೊಳ್ಳುವ ಇ.ಸಿ. ನಿಂಗರಾಜೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಟಿಕೆಟ್ ಕೈ ತಪ್ಪಿದೆ, ಕಣದಲ್ಲಿದ್ದೀರಿ, ಕಣದಲ್ಲೇ ಇರ್ತೀರಾ? ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿಕೊಳ್ಳುವಲ್ಲ, ಬಿಜೆಪಿ ಅಭ್ಯರ್ಥಿನೇ. ಏಕೆಂದರೆ ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ನನಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ನಾನು ನಿನ್ನೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಎಲ್ಲ ಸರಿ ಇದ್ದಿದ್ದರೆ ಇವತ್ತು ನಮ್ಮ ಎಲ್ಲ ರಾಜ್ಯ ನಾಯಕರು ಬಂದು ನನ್ನ ನಾಮಪತ್ರವನ್ನು ಸಲ್ಲಿಸಬೇಕಾಗಿತ್ತು. ಕಾರಣಾಂತರದಿಂದ ಕೆಲವು ಗೊಂದಲ ಆಗಿದೆ, ಆದರೆ ಸರಿಯಾಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ಟಿಲ್ ನಾವು ಈಗಲೂ ವಿಶ್ವಾಸ ಇದೆಯಾ ಸರ್? ಯಾಕಂದ್ರೆ ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕರ್ ಎಲ್ಲರೂ ಸೇರ್ಕೊಂಡು ವಿವೇಕಾನಂದ ಅವರ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ಅವಧಿ ಕೂಡ ಮುಗಿದೋಗಿದೆ. ನೀವು ನಿನ್ನೆ ಸಲ್ಲಿಸಿರೋದು ನಿಮ್ಮ ವೈಯಕ್ತಿಕವಾಗಿ. ಇಸ್ ಇಟ್ ಪಾಸಿಬಲ್? ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಈಗ ನೀವು ಹೇಳ್ತಾ ಇದ್ದೀರಿ JDS ದವ್ರು ಕೂಡ ಮಾಡಿದ್ದಾರೆ ಅಂತ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೊನ್ನೆ BV ವಿಜೇಂದ್ರ ಸರ್ ಅವರು ನನಗೆ ಕಾಲ್ ಮಾಡಿದರು. ಇವತ್ತು ಬೆಳಿಗ್ಗೆ ಮೊನ್ನೆ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ಬಂದು ನಾನು ಭೇಟಿ ಮಾಡಿದರು. ಅವರು ಕೂಡ ಹೇಳಿದರು, ಕಳೆದ 35 ವರ್ಷದಿಂದ ನೀವು ಕೆಲಸ ಮಾಡಿದರೆ ಇಷ್ಟೆಲ್ಲ ಸ್ಮರಣೆ ಇದೆ, ಇವತ್ತು ನಾವು ಬರಬೇಕಾಯಿತು. ಆದರೆ JDS ಅವರ ಒತ್ತಾಯದಿಂದಾಗಿ ಕೇಂದ್ರದ ವರಿಷ್ಠರು ನಮಗೆ ನಿಮಗೆ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ, ಒಂದು ತಟ್ಟೆಗೆ ಅನ್ನ ಕೊಟ್ಟು ನಾವು ಊಟ ಮಾಡುವಂಥ ಸಂದರ್ಭದಲ್ಲಿ ನೀವು ಕಿತ್ಕೊಳ್ಳುವಂಥದ್ದು ಎರಡು ಪಕ್ಷಕ್ಕೂ ಒಳ್ಳೆಯದಲ್ಲ. BJP ಮತ್ತು JDSಗೂ ಕಳಂಕ ಆಗುತ್ತೆ. ಮತ್ತು BJP ಇತಿಹಾಸದಲ್ಲೇ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಒಬ್ಬ ಕ್ಯಾಂಡಿಡೇಟನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ಅಲೌನ್ಸ್ ಆದ ತಕ್ಷಣ ವಾಪಸ್ ತಗೊಳ್ಳುವಂಥ ಇತಿಹಾಸ ಇಲ್ಲ. ಮತ್ತು ಈವರೆಗೂ ನಾನು BJP ಬರ್ತೀನಿ, ಯಾಕಂದ್ರೆ ವಾಪಸ್ ಏನು ತಗೊಂಡಿಲ್ಲ. ಮತ್ತು JDS ಪಕ್ಷದ ಯಾವುದೇ ಮುಖಂಡರು ನನಗೆ ಈ ಕ್ಷಣದವರೆಗೆ ನನಗೇನು ಕೇಳಿಲ್ಲ. ಹಾಗಾಗಿ ನಾನು ಮೊದಲು ನಾಮಪತ್ರ ಸಲ್ಲಿಸಿರೋದ್ರಿಂದ BJP ಅಭ್ಯರ್ಥಿನೇ, ಮೈತ್ರಿ ಅಭ್ಯರ್ಥಿ ಅಂತ ಅವ್ರು ಡಿಸೈಡ್ ಮಾಡಬೇಕು, BJP JDS ಅನ್ನುವಂಥದ್ದು. ಈಗಲೂ ನನ್ನ ಜೊತೆ ಶಿಕ್ಷಕರಿದ್ದಾರೆ. ಕಳೆದ 8 ವರ್ಷದಿಂದ ನಾನು ಇಲ್ಲಿ ತಯಾರಿಯನ್ನು ಮಾಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರಿದ್ದಾರೆ. ಈ ಚುನಾವಣೆಯನ್ನು 100ಕ್ಕೆ 100 ನಾನು ಗೆಲ್ತೀನಿ ಅಂತ ವಿಶ್ವಾಸ ಇದೆ. ಮತ್ತು ಇಬ್ಬರು ನಾಯಕರಿಗೂ ಅದೇ ಹೇಳಿದ್ದೀನಿ, ಇನ್ನೂ ಸಮಯ ಇದೆ. JDS ಅವ್ರಿಗೆ ನೀವು ಮನವಿ ಮಾಡ್ಕೊಂಡು ಅವ್ರು ವಾಪಸ್ ತಗೊಂಡು ಸಪೋರ್ಟ್ ಮಾಡಿ. ಅಕಸ್ಮಾತ್ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಮುಂದುವರಿದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ. ಸರ್, ಇಷ್ಟೆಲ್ಲದ್ರ ನಡುವೆ ನಿಮಗೆ ಇನ್ನೂ ವಿಶ್ವಾಸ ಇದೆಯಾ ಸರ್? ಸರ್, ನಾನು ಕಳೆದ ಹಲವಾರು ವರ್ಷಗಳಿಂದ ಬೆಳೆದಿರೋದ್ರಿಂದ ಆಶಾವಾದಿ ಕೂಡ ಹೌದು. ಇದರಿಂದ ಜೀವನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಈಗಲೂ JDS ಅವರು ಅವ್ರಿಗೆ ಏನು ಮುಂದೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ವಾಪಸ್ ತಗೊಂಡು BJP ಅಭ್ಯರ್ಥಿಗೆ ನನಗೆ ಸಪೋರ್ಟ್ ಮಾಡಬೇಕು. ಏಕೆಂದರೆ 9 ಡಿಗ್ರಿ ಇದೆ, ಒಬ್ಬ ಶಿಕ್ಷಣ ತಜ್ಞ ಇದ್ದೀನಿ, 3 ದಿವಸಗಳ ಕಾಲ ಈ ಕ್ಷೇತ್ರದ ಕೆಲಸ ಮಾಡಿದ್ದೀನಿ. ಅಂಥವ್ರು ಮೇಲ್ಮನೆಗೆ ಹೋಗ್ಬೇಕು ಬಿಟ್ಟರೆ ಯಾರ್ಯಾರನ್ನೋ ಮೇಲ್ಮನೆಗೆ ನೀವು ಕಳಿಸುವಂಥದ್ದು ಅದು JDSಗಾಗಲಿ BJPಗಾಗಲಿ ಒಳ್ಳೆಯದಲ್ಲ. ಆ ಕಳಂಕ ನೀವು ಹೋಗ್ಬಿಡಿ. ಆಗ ನನಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದನ್ನ ಈಗಲೂ ಎರಡೂ ಪಕ್ಷದ ಮುಖಂಡರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ. ಸ್ಪರ್ಧೆ ಖಚಿತ, ಸ್ಪರ್ಧೆಯಲ್ಲಿ ಇರ್ತೀರಿ? ಖಂಡಿತ ಸ್ಪರ್ಧೆ ಖಚಿತ. ನಾನು ಖಂಡಿತ ಕಣದಲ್ಲಿ ಇರ್ತೀನಿ, ನಾನು ಗೆದ್ದು ಬರ್ತೀನಿ. ಎಲ್ಲರೂ ಸಹಕಾರ ನನಗಿದೆ. ಇದಿಷ್ಟು ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ನಿಂಗರಾಜೇಗೌಡ ಅವರ ಮಾತು. ನಾನು ಈಗೂ ಕೂಡ ಸ್ಪರ್ಧೆಯಲ್ಲಿ ಇದ್ದೀನಿ, ಸ್ಪರ್ಧೆಯಲ್ಲಿ ಇರ್ತೀನಿ, ಗೆದ್ದು ಬರ್ತೀನಿ ಅನ್ನೋ ಮಾತನ್ನೇ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.